ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸೊ ಅಪ್ಪು ಸರ್ಗೆ 2 ಕತೆ ಹೇಳಿದ್ದೆ ನಾನು. ಒಂದು ರಣವಿಕ್ರಮ, ಇನ್ನೊಂದು ಬಪ್ಪರ ಅಂತ ನನ್ನ ಹತ್ರ ಒಂದು ಕತೆ ಇತ್ತು. ಅವೆರಡೂ ಕತೆ ಹೇಳಿದ್ದೆ. ಎರಡೂ ಇಷ್ಟ ಆಗಿತ್ತು ಅವ್ರಿಗೆ. ಅವರು ಒಂದು ದಿವಸ ಟೈಮ್ ತಗೊಂಡ್ರು. ಅವತ್ತು ರಾಘಣ್ಣನೂ ಇದ್ರು ಕತೆ ಕೇಳಿದಾಗ. ಸೊ ಇನ್ಸ್ಟೆಂಟ್ ಆಗಿ ನೆಕ್ಸ್ಟ್ ಡೇ ಹೇಳಿದವರು ರಣವಿಕ್ರಮ ಮಾಡೋಣ, ಅದರಲ್ಲಿ ಫ್ಲೇವರ್ ಇದೆ, ಅಂದ್ರೆ 2 ಶೇಡ್ ಇದೆ. ಒಂದ್ಸತಿ ಮೀಟ್ ಆಗಿದೆ. ಗೋವಿಂದ ಎನ್ಮ ರಿಲೀಸ್ ಆಗಿತ್ತು. ರಿಲೀಸ್ ಆಗಿ ಗೂಗ್ಲಿಗೆ ಲೊಕೇಶನ್ ಹುಡುಕ್ತಾ ಇದ್ವಿ. ಅವಾಗ ಯಾರೇ ಕೂಗಾಡಲ್ಲಿ ಶೂಟಿಂಗ್ ನಡೀತಾ ಇತ್ತು ಅನ್ಸುತ್ತೆ. ಇಲ್ಲಿ ಗೋಪಾಲನ್ ಮಾಲ್ ಇದೆಯಲ್ಲ, ಮೈಸೂರು ರೋಡ್ ಅಲ್ಲಿ ಗೋಪಾಲನ್ ಮಾಲ್ ಇದೆಯಲ್ಲ, ಅಲ್ಲಿ ಅಪ್ಪು ಸರ್ದು ಶೂಟಿಂಗ್ ನಡೀತಾ ಇತ್ತು. ಯಾರೇ ಕೂಗಾಡಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಹೋಗಿ ಮೀಟ್ ಮಾಡಿದ್ದು. ಈ ತರ ಪ್ರೊಡಕ್ಷನ್ ಮ್ಯಾನೇಜರ್ ಪರಿಚಯ ಮಾಡಿಸಿದ್ರು. ಸೊ ಜಸ್ಟ್ ಹಾಯ್ ಸರ್ ಅಂತ ಹೇಳಿ ಬಂದಿದ್ದೆ. ಅದಷ್ಟೇ. ಅದು ಬಿಟ್ರೆ ಯಾವಾಗ್ಲೂ ಮೀಟ್ ಆಗಿರ್ಲಿಲ್ಲ. ಅದಾದ ನಂತರ ಇವೆರಡು ಸಿನಿಮಾ ಆದ ನಂತರ ಡೈರೆಕ್ಟ್ ಅಪ್ಪು ಸರ್ಗೆ ನರೇಶನ್. ಹೌದು. ಅದಾದ್ಮೇಲೆ ನಮ್ಮ ಪುನೀತ್ ಸರ್ ಮ್ಯಾನೇಜರ್ ಇರ್ತಾರಲ್ಲ, ವಜ್ರೇಶ್ವರಿ ಕುಮಾರ್ ಅವ್ರು ಇರ್ತಾರಲ್ಲ, ಅವ್ರನ್ನ ಮೀಟ್ ಆಗ್ತೀನಿ ಸದಾಶಿವನಗರದಲ್ಲಿ. ಅಂದ್ರೆ ಈ ರೀತಿ ಮೀಟಿಂಗ್ಗೆ ಒಂದು ಮೀಟಿಂಗ್, ಅಪ್ಪು ಸರ್ ಜೊತೆ ಮೀಟಿಂಗ್ ಸೆಟ್ ಹಾಕಿನ ಮುಂಚೆ ಅವ್ರ ಜೊತೆ ಒಂದು ರೌಂಡ್ ಮಾತುಕತೆ ಮಾತಾಡ್ತೀನಿ. ಈ ತರ ಸರ್, ಈ ತರ ನನ್ನ ಹತ್ರ 2 ಸಬ್ಜೆಕ್ಟ್ ಇದೆ, ಹೀಗೆ 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 ಅಂತ ಹಿಂಗೆ ಹೇಳ್ತೀನಿ. ಸದಾಶಿವನಗರದಲ್ಲಿ ಒಂದು ಹೋಟೆಲ್ ಇದೆ. ಹೋಟೆಲ್ ಹೆಸರು ಎಕ್ಸಾಕ್ಟ್ ಆಗಿ ಜ್ಞಾಪಕ ಇಲ್ಲ. ಸೊ ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ಟೀ ಕುಡಿತಾ, ಅವರು ಕೂಡ ನಂದು 2 ಸಿನಿಮಾ ನೋಡಿರ್ತಾರೆ. ಯಾರು, ಕುಮಾರ್ ಸರ್. ಯಾವುದು ಗೋವಿಂದ ಎನ್ಮ, ಗೂಗ್ಲಿ 2 ನೋಡಿರ್ತಾರೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್ ಅಂತೆಲ್ಲ ಮಾತಾಡ್ಕೊಂಡು, ಸೊ ರಣವಿಕ್ರಮನೂ ಹೇಳ್ತೀನಿ, ಇನ್ನೊಂದು ಸ್ಟೋರಿನೂ ಹೇಳ್ತೀನಿ. ಅವರು ಕೂಡ 2 ಚೆನ್ನಾಗಿದೆ ಸರ್, ನೀವು ಹೇಳಿ, ಅವರು ಯಾವುದು ಡಿಸೈಡ್ ಮಾಡ್ತಾರೆ ನೋಡೋಣ ಅಂತ ಹೇಳಿ ಮಾತಾಡ್ತೀವಿ. ಸೊ ಅಪ್ಪು ಸರ್ ಹತ್ರ ಯಾವಾಗ ಇದೆರಡು ಕತೆ ಹೇಳ್ದೆ, ಇದು ಹೇಳಿದಾಗ ಬಹಳ ಖುಷಿ ಆಗ್ತಾರೆ. 2 ಚೆನ್ನಾಗಿದೆ. ಒಂದಿನ ಟೈಮ್ ತಗೊಂತಾರೆ. ಸೊ ನೆಕ್ಸ್ಟ್ ಡೇ ಹಿ ಸೇಸ್ ದಟ್ ರಣವಿಕ್ರಮ ಮಾಡೋಣ, ಚೆನ್ನಾಗಿದೆ ಅದು, ಅದರಲ್ಲಿ 2 ಶೇಡ್ ಇದೆ, 2 ಲೇಯರ್ ಇದೆ, ಈ ಪ್ರೆಸೆಂಟ್ದೊಂದು, ಪ್ರೀ ಇಂಡಿಪೆಂಡೆನ್ಸ್ದೊಂದು, ಈ ಥರ ಎಲ್ಲ ಚೆನ್ನಾಗಿದೆ, ಅದೇ ಮಾಡೋಣ ಅಂತ ಹೇಳಿ ಡಿಸೈಡ್ ಆಗ್ತಾರೆ. ಸೊ ದಟ್ ಇಸ್ ಹೌ ರಣವಿಕ್ರಮ ಸ್ಟಾರ್ಟೆಡ್. ರಣವಿಕ್ರಮ ಸ್ಟಾರ್ಟ್ ಆಗಬೇಕಾದ್ರೆ ಅದೊಂದು ಹೆವಿ ಎಕ್ಸ್ಪೀರಿಯನ್ಸು. ಯಾಕೆಂದರೆ ನಾವು ಹಂಪೆಯಲ್ಲಿ ಶೂಟ್ ಮಾಡ್ತಾ ಇದ್ವಿ. ಹಂಪೆಯಲ್ಲಿ ನಮಗೆ ಆನೆಗುಂದಿ ಅಂತ ಹೇಳಿ ಒಂದು ಹಳ್ಳಿ ಇದೆ. ಅಲ್ಲಿ ನಾವು ಒಂದು ದೊಡ್ಡ ಸೆಟ್ಟೆ ಹಾಕಿದ್ವಿ. ಅಂದರೆ ಒಂದು ವಿಲೇಜ್ನ ಕ್ರಿಯೇಟ್ ಮಾಡಿದ್ವಿ ನಾವು. ಅಂದರೆ ಹೆಂಗೆ ಅಂತಂದರೆ, ಅಲ್ಲಿ ಅದು ಯುನೆಸ್ಕೋ ಅಂಡರ್ ಬರುತ್ತಂತೆ ಅದೆಲ್ಲ ಜಾಗ. ನಮ್ಗೆ ಅವಾಗ ಅಷ್ಟು ಕೆಲಸ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಐಡಿಯಾ ಇದಿರಲಿಲ್ಲ. ಅದು ಆಲ್ಮೋಸ್ಟ್ ನನ್ನ ಮೇಲೆ, ಪ್ರೊಡಕ್ಷನ್ ಮ್ಯಾನೇಜರ್ ಮೇಲೆಲ್ಲ ನಮ್ಮ ಮೇಲೆ ಕಂಪ್ಲೇಂಟ್ ಆಗಿ ಎಲ್ಲ ಆಗಿತ್ತು ಅಲ್ಲಿ ಪ್ರಾಬ್ಲಮ್ಮು. ಅದು ಫುಲ್ಲು ಅಂದರೆ ಅಲ್ಲಿ ಯುನೆಸ್ಕೋ ಅಂಡರ್ ಬರೋದ್ರಿಂದ ಬಹಳ ಸ್ಟ್ರಿಕ್ಟ್ ಏರಿಯಾ ಅಂತೆ ಅದು. ನಮಗೆ ಅದು ಗೊತ್ತಿಲ್ಲದೆ ನಾವು ಫುಲ್ ಸೆಟ್ ಎರೆಕ್ಷನ್ಗೆ ಪರ್ಮಿಷನ್ ಅಂತ ತಗೊಂಡಿದ್ವಿ. ಬಟ್ ಈ ತರ ಎಲ್ಲ ರಿಮೂವಬಲ್ ಸೆಟ್ಗಳೇ ಹಾಕಿದ್ದು. ಬಟ್ ಅವರು ಕೂಡ ಆಮೇಲೆ ಯಾರು ಕಮಿಷನರ್, ಅವರು ಕೂಡ ಅಲ್ಲೆಲ್ಲ ಬಂದು ನೋಡಿ, ವೈಲ್ಡ್ ಲೈಫ್ಗೆ ಏನೋ ತೊಂದರೆ ಮಾಡಬೇಡಿ ಅಂತಂದ್ರೆ, ನಮ್ದು ವೈಲ್ಡ್ ಲೈಫಿಗೆ ಬರೋದೇ ಇಲ್ಲ ಸರ್, ನೀರಲ್ಲೂ ಏನೂ ಶೂಟ್ ಇಲ್ಲ, ಅಂಡ್ ಜಸ್ಟ್ ವಿ ಆರ್ ಶೂಟಿಂಗ್ ಓನ್ಲಿ ಇನ್ ದೀಸ್ ಪೋರ್ಷನ್ಸ್ ಅಂತೇಳಿ ಆ ಸೆಟ್ ಎಲ್ಲ ನೋಡಿದ್ರು. ಯಾವುದು ಪರ್ಮನೆಂಟ್ ಸ್ಟ್ರಕ್ಚರ್ಗಳು ಹಾಕಿರ್ಲಿಲ್ಲ. ಅದೆಲ್ಲ ನೋಡಿ ಖುಷಿಯಾಗಿ, ಏನು ಸರ್ ನಿಜವಾಗ್ಲೂ ಒಂದು ಹಳ್ಳಿನೇ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀರಾ ಇಲ್ಲಿ, ಅವರು ಕೂಡ ಖುಷಿಯಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ಹೋದ್ರು. ದ ಮೊಮೆಂಟ್ ಅಪ್ಪು ಸರ್ ಎಂಟರ್ಡ್ ದಟ್ ಲೊಕೇಶನ್, ಅದು ಇದೆಯಲ್ಲ ಗೂಸ್ ಬಂಪ್ಸ್ ಮೂಮೆಂಟ್. ಮೊದಲೇ ಆ ಕಡೆ ಎಲ್ಲ ಅವ್ರ ಅಭಿಮಾನಿಗಳು ಸಿಕ್ಕಾಪಟ್ಟೆ. ಹೆಂಗೆ ಅಂತಂದ್ರೆ ನಮ್ಮ ಮಾತೆ ಕೇಳಿಸ್ಕೊತಾ ಇಲ್ಲ ಯಾರು ಊರವರು, ಅಷ್ಟು ಇದು. ನಾನು ಸರ್, ಅಪ್ಪು ಸರ್ ದಯವಿಟ್ಟು ನೀವೇ ಫೀಲ್ ಕ್ಲಿಯರ್ ಮಾಡಬೇಕು ಸರ್. ಹೌದಾ ಅಪ್ಪ ಅಂದ್ಬಿಟ್ಟು ಎಲ್ಲರೂ ಒಂದ್ಸತಿ ಬೈಕಲ್ಲಿ ಮಾತಾಡಿ, ದಯವಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಈ ಜನ ಎಲ್ಲ ಈ ಕಡೆ ಬನ್ನಿ ಅಂದ್ರೆ, ಅವ್ರ ಒಂದ್ ಮಾತಿಗೆ ಎಲ್ಲರೂ ಜನ ಈ ಕಡೆ ಬರ್ತಾ ಇದ್ರು. ಸೊ ನಂಗೆ ಯಾವಾಗ ಫೀಲ್ ಕ್ಲಿಯರೆನ್ಸ್ಗೆ ಕೇಳ್ತಾ ಇದ್ರು, ಅಪ್ಪು ಸರ್ ಹೆಲ್ಪ್ ಮಾಡೋರು. ಆ ಪವನ್ ಇವಾಗ ಇಲ್ಲಿಂದ ಇಲ್ಲಿಗೆ ಈ ಕಡೆ ಬಂದಿ ಅವಾಗ ಜನಗಳನ್ನು ಚೀರ್ ಮಾಡಿ, ನೀವು ನಂಬಲ್ಲ ಬೇರೆ ಸರ್, ಅಲ್ಲಿ ಒಂದು ಏನೂ ಇಲ್ಲದೆ ಇರೋ ಏರಿಯಾದಲ್ಲಿ ನಾವು ಒಂದು 20 ದಿನ ಶೂಟ್ ಮಾಡಿದ್ವಿ. ಅಲ್ಲಿ ಒಂದು ಕಮರ್ಷಿಯಲ್ ರೋಡೇ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಆ ರೋಡಲ್ಲಿ ಎಲ್ಲ ಫುಡ್ಡು ಹೋಟ್ಲುಗಳೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಅಂದ್ರೆ ಅಷ್ಟು ಜನ ಬರ್ತಾ ಇದ್ರು. ದಿನದಿಂದ ದಿನಕ್ಕೆ
ಜನ ಊರಿಂದಗೆಲ್ಲ ಬರಕ್ ಸ್ಟಾರ್ಟ್ ಆಗ್ಬಿಟ್ರು. ಅಂದ್ರೆ ಒಂಥರ ಒಂದು ಸ್ಟುಡಿಯೋ ತರನೇ ಆಗ್ಬಿಟ್ಟಿತ್ತು ಅಲ್ಲಿ. ಸೊ ಅಲ್ಲಿ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬ್ರಿಡ್ಜ್ ಇತ್ತು. ಆ ಬ್ರಿಡ್ಜ್ ಬೇರೆ ನೋಡಿ ಮೊನ್ನೆ ಬಿದ್ದೋಯ್ತಂತೆ ಅದು ಬ್ರಿಡ್ಜ್. ಅಲ್ಲಿ ಅದ್ರ ಮೇಲೆ ಎಲ್ಲ ನಿಂತು ಜನ, ಅಂದ್ರೆ ನನಗೆ ಭಯ, ಇಷ್ಟು ಜನ, ಇಷ್ಟು ಇದು ಎಲ್ಲಿ ಏನ್ ಸಮಸ್ಯೆ ಆಗ್ಬಿಡುತ್ತೋ ಅನ್ನೋದು ಒಂದು ಆತಂಕ. ಬಟ್ ಅದಷ್ಟೂನು ತುಂಬಾ ಸ್ಮೂತ್ ಆಗಿ, ಎಲ್ಲೂ ಏನು ತೊಂದರೆ ಆಗದಂಗೆ ಎಫರ್ಟ್ಲೆಸ್ ಆಗಿ ಸಿನಿಮಾ ಮುಗಿತಾ ಬಂತು. ಬಟ್ ನನಗೆ ನೆನಪಿಸ್ಕೊಳ್ಬೇಕಾದಂತಹ ತುಂಬಾ ಒಂದು ಮೋಸ್ಟ್ ಅಂದ್ರೆ ಪುನೀತ್ ಸರ್ ಎಂತ ಒಳ್ಳೆ ವ್ಯಕ್ತಿತ್ವ ಅಂತ ಅರ್ಥ ಆಗಿದ್ದು ಆ ಇದರಲ್ಲಿ. ಆ ಒಂದು ಜೂನಿಯರ್ ಆರ್ಟಿಸ್ಟ್ ಮಗು, ಅವ್ರ ತಂದೆ ಯಾರೋ ಹೋಗ್ಬಿಟ್ಟಿದ್ನಂತೆ ಎಲ್ಲೋ, ಅಂದ್ರೆ ಇದಾಗ್ಬಿಟ್ಟಿದ್ನಂತೆ. ಆ ಮಗುಗೆ 10ನೇ ಕ್ಲಾಸ್ ಓದಕ್ಕೆ 10ನೇ ಕ್ಲಾಸ್ ಓದೋವರೆಗೂ ಏನೇನು ವ್ಯವಸ್ಥೆ ಮಾಡಬೇಕು ಎಲ್ಲ ಆನ್ ಸ್ಪಾಟ್ ಮಾಡಿದ್ರು. ಇದು ನಾನು ಕಣ್ಣಾರೆ ನೋಡಿರೋಂಥದ್ದು ಇದು. ಅಂದ್ರೆ ಆ ಮಗುನ ಅವ್ರ ತಾಯಿಗೆ ಇದ್ ಮಾಡಿ, ಮಗುಗೆ ಏನೇನು 10ನೇ ಕ್ಲಾಸ್ ಓದಿ, ಚಿಕ್ಕ ಮಗು ಪಾಪ, ಅವ್ನು ಓದೋವರೆಗೂ ಅವ್ನಿಗೊಂದು ಅವ್ನ ಕಾಲ ಮೇಲೆ ಅವ್ನು ನಿಲ್ಲೋವರೆಗೂ ಏನೇನ್ ಬೇಕು ಅದೆಲ್ಲ ವ್ಯವಸ್ಥೆ ಮಾಡಿಸಿದ್ರು. ಅಂದ್ರೆ ಅದೊಂದು ಅವರು ಪಾಲಿಸೀಸ್ ಮಾಡಿಸಿ, ಅವ್ರಿಗೆ ಒಂದು FD ಇದು ಮಾಡಿಸಿ, ರೆಡಿ ಮಾಡಿಸಿ, ಏನ್ ಮಾಡ್ಬೇಕು. ಇದು ಇದ್ರಲ್ಲಿ ಯಾವ್ದು ಆನೆಗುಂದಿ ಹತ್ರ. ಆ ಜೂನಿಯರ್ ಆರ್ಟಿಸ್ಟ್ ಯಾವ ಊರವ್ರೋ ಏನೋ ಗೊತ್ತಿಲ್ಲ ನನ್ಗೆ. ಅಲ್ಲಿಂದ ಹಳ್ಳಿಯಿಂದ ಕರ್ಸಿರ್ತಾರಲ್ಲ ತುಂಬಾ ಜನನ. ಸೊ ಹಂಗೆ ಅದಾದ ನಂತರ ಊರಲ್ಲಿ ಮಾಡ್ಕೊಟ್ರು, ವ್ಯವಸ್ಥೆ ಮಾಡ್ಕೊಟ್ರು. ಏನ್ ಡೀಟೇಲ್ ಆಗಿ ನನಗೆ ಗೊತ್ತಿಲ್ಲ. ಇಟ್ ಇಸ್ ಶ್ಯೂರ್ ದಟ್ ಅವ್ರು ಸೈನ್ ಮಾಡಿ ಚೆಕ್ ಕೊಟ್ಟಿದ್ದಂತೂ ನೋಡಿದೀನಿ. ಅವರು ಅದು ಅಮೌಂಟ್ ನನಗೆ ಎಕ್ಸಾಕ್ಟ್ ಆಗಿ ಇದನ್ನೆಲ್ಲ ಹ್ಯಾಂಡ್ ಓವರ್ ಮಾಡಿ ಅದನ್ನ ಮಗುನ ಕರ್ಕೊಂಡು ಹೋಗಿ ಎಲ್ಲ ಮಾಡಿಸಿ ಕ್ಲೀನಾಗಿ ಮಾಡಿದ್ರು. ಅದ್ರ ಜೊತೆಗೆ ಅಲ್ಲಿ ಬರೋಂತಹ ಅಭಿಮಾನಿಗಳಿಗೆ ಕಂಪ್ಲೀಟ್, ಯಾರು ಮೈಕಲ್ ಹೇಳೋರು, ಯಾರು ಎಲ್ಲಾರು ಬಿಸಿಲಲ್ಲಿ ಕುತ್ಕೊಂಡು ಇದ್ ಮಾಡ್ತಾ ಇದ್ದೀರಾ, ಅಲ್ಲಿ ಎಳ್ಳೀರು, ಮಜ್ಜಿಗೆ, ಇವು ಎಲ್ಲ ಊಟ ಎಲ್ಲ ಅರೇಂಜ್ ಮಾಡಿಸ್ತಿದ್ರು. ಎಲ್ಲರೂ ಅಲ್ಲೋಗಿ ದಯವಿಟ್ಟು ನೀವು ತಗೋಬೇಕು ಅಂತ ಹೇಳಿ, ಅಂದ್ರೆ ಅವ್ರಿಗೆ ಡೆಡಿಕೇಟೆಡ್ ಆಗಿ ಒಂದು ಔಟ್ಲೆಟ್ ಇತ್ತು ಅಭಿಮಾನಿಗಳಿಗೆ. ಎನಿಬಡಿ ಕ್ಯಾನ್ ವಾಕ್ ಎನಿವೇರ್, ದೇ ಕ್ಯಾನ್ ಡ್ರಿಂಕ್ ಕೊಕೊನಟ್ ವಾಟರ್, ದೇ ಕ್ಯಾನ್ ಡ್ರಿಂಕ್ ಬಟರ್ ಮಿಲ್ಕ್, ದೇ ಕ್ಯಾನ್ ಹ್ಯಾವ್ ಫುಡ್, ಈ ತರ. ಲಾಸ್ಟ್ ಅಂದ್ರೆ ನಾಳೆ ಲಾಸ್ಟ್ ಡೇ ಶೂಟ್ ಅಂತಂದಾಗ ಫುಲ್ ಬಿರಿಯಾನಿ ಎಲ್ಲಾರ್ಗು ಮಾಡಿಸಿ ಒಂದು ದೊಡ್ಡ ಸೆಟಪ್ ಅಭಿಮಾನಿಗಳಿಗೇನೆ ಮಾಡಿಸಿ. ಅಂದ್ರೆ ತುಂಬಾ ಸಾವಿರಾರು ಜನ ಸರ್, ಸಾವಿರಾರು ಜನ. ಅಂದ್ರೆ ಅದು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗಲ್ಲ, ನೀವು ನಂಬಲ್ಲ. ನಾವು ಶೂಟಿಂಗ್ ಸ್ಪಾಟ್ ಇಂದ ಹೊರಟು ಆಫೀಸ್ ಹೋಟೆಲಿಗೆ ಬಂದ್ಬಿಟ್ಟಿರ್ತಿದ್ವಿ. ಬಂದು ಇನ್ನೇನ್ ರಾತ್ರಿ ಮಲಗೋ ಮುಂಚೆ ನಾಳೆ ಪ್ರೋಗ್ರಾಮ್ ಏನು ಅಂತ ಡಿಸ್ಕಷನ್ ಮಾಡಿ ಮಲಗೋದು 11:30 ಆಗ್ತಾ ಇತ್ತು. ಅಪ್ಪು ಸರ್ ಅವಾಗ ಬರೋರು ಹೋಟೆಲ್ಗೆ. ಪ್ರತಿಯೊಬ್ಬ ಅಭಿಮಾನಿಗೂ ಫೋಟೋ ಕೊಟ್ಟು 11:30 ಬರ್ತಾ ಇದ್ದಿದ್ದು. ಬಂದ್ರೆ ಹೋಟೆಲಲ್ಲಿ ಒಂದಷ್ಟು ಜನ ನಿಂತಿರೋರು, ತಿರ್ಗಾ ಅವ್ರಿಗೂ ಎಲ್ಲ ಫೋಟೋಸ್ ಇವೆಲ್ಲ ಕೊಟ್ಟು ಅವರು ಹೋಗ್ತಾ ಇದ್ದಿದ್ದು ರೂಮ್ಗೆ. ಸೊ ಈ ರೀತಿಯಾದಂತ ಒಂದು ಲೆಗಸಿ ಇದು. ಅಂದ್ರೆ ಒಂದು ಟೋಟಲ್ ಅಪ್ಪು ಸರ್, ಯಾಕೆಂದ್ರೆ ನನಗೆ ಜಾನರ್ಸ್ ಚೇಂಜ್ ಮಾಡೋದಕ್ಕೂ ಇಷ್ಟ. ಈಗ ಕಾಮಿಡಿ ಮಾಡಿದ್ದೆ, ಲವ್ ಸ್ಟೋರಿ ಮಾಡಿದ್ದೆ, ಇವಾಗ ಆಕ್ಷನ್, ಐ ಕ್ಯಾನ್ ಆಲ್ಸೋ ಶೂಟ್ ಆಕ್ಷನ್ ಅನ್ನೋದು ಒಂದು ಇತ್ತು. ಸೊ ಆಕ್ಷನ್ ಇದು ಮಾಡ್ಬೇಕು ಅಂತಾನೆ ಹಿಂಗ್ ಬಂದಾಗ ಟೋಟಲ್ ಒಂದು ಹಾಲಿವುಡ್ ಆಕ್ಷನ್ ತರಬೇಕು. ಒಂದು ಗನ್ಸ್ ಆಗ್ಬೋದು, ಆ ಸ್ಟೈಲ್ ಕಿಕ್ಸ್ ಆಗ್ಬೋದು, ಇದಾಗ್ಬೋದು, ಹಿಂಗೆ ರಿಡಿಫೈನ್ ಮಾಡ್ಕೊಂಡಾಗ ಒಂದು ಟೋಟಲ್ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಆಕ್ಷನ್ಗೆ ಅಂತಾನೆ ಒಂದು ಸ್ಕ್ರೀನ್ ಪ್ಲೇ ಹಿಂಗ್ ಮಾಡಿ ಇದಾಗಬೇಕು ಅಂತ. ಸೊ ಅಲ್ಲಿ ಗನ್ನು, ಆ ಇಕೋ ಗನ್ಸು, ಅದು ಆ ಮಲ್ಟಿಪಲ್ ಏನೋ ರಿವಾಲ್ವಿಂಗ್ ಗನ್ನು, ಈ ಥರದ್ದೆಲ್ಲ ಒಂದಷ್ಟು ಮಾಡಿಸಿ ಡಿಸೈನ್ ಮಾಡಿ ಅದು ತುಂಬಾ ಎಂಜಾಯ್ ಮಾಡಿದ್ವಿ. ಅಂಡ್ ಇಟ್ ಈಸ್ ಅ ಹೈಯೆಸ್ಟ್ ಕಲೆಕ್ಟೆಡ್ ಸಿನಿಮಾ ಒಂದು ಫಸ್ಟ್ ಡೇ ಅದು. ಅವಾಗ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅದೇನೆ ಸರ್. ಅದಾದ್ಮೇಲೆ ನಾವು ಬಳ್ಳಾರಿ ಭಾಗದಲ್ಲಿ ಜಾಸ್ತಿ ಶೂಟ್ ಮಾಡಿದ್ವಿ ಅಂತ ಅನ್ಸುತ್ತೆ. ಐ ಥಿಂಕ್ ಸಂಡೂರ್ ಪ್ಯಾಲೇಸ್ ಅಲ್ಲಿ ಶೂಟ್ ಮಾಡಿದ್ವಿ. ಮತ್ತೆ ಅಲ್ಲೊಂದು ಮೈನಿಂಗ್ ಇದಿತ್ತು, ಜಾಗ ಇತ್ತು. ಅವಾಗೆಲ್ಲ ಮೈನಿಂಗ್ ಏನೋ ಕಡಿಮೆ ಇತ್ತು ಅನ್ಸುತ್ತೆ, ಬಹುಶಃ ಮೈನಿಂಗ್ ಅಷ್ಟು ನಡೀತಾ ಇರ್ಲಿಲ್ಲ ಅನ್ಸುತ್ತೆ. ಸೊ ಮೈನಿಂಗ್ ಇದರಲ್ಲಿ ಒಂದು ಸೆಟ್ ಹಾಕಿದ್ವಿ, ಅಲ್ಲಿ ಇಲ್ಲಿಗಲ್ ಮೈನಿಂಗ್ ನಡೀತಾ ಇದೆ ಅನ್ನೋ ರೀತಿ ಒಂದು ಸೆಟ್ ಹಾಕಿದ್ವಿ. ಆ ಸೆಟ್ ಹಾಕಿ ಎಲ್ಲ ನಿಂತಿದ್ವಿ. ನಾಡಿದ್ರಿಂದ ಶೂಟಿಂಗು ಹೊಡಿತು ಸರ್ ಮಳೆ. ಹೆಂಗ್ ಹೊಡಿತು ಅಂತಂದ್ರೆ, ಆ ಮೈನಿಂಗ್ ಬೇರೆ ಹಿಂಗಿರುತ್ತಲ್ಲ, ಆ ನೀರೆಲ್ಲ ಬಂದ ಇಲ್ಲೇ ನಿಂತ್ಕೊಳ್ಳೋದು. ಅಲ್ಲೊಂದು ನಮ್ ಜಾಗ ಎಲ್ಲ ಸೆಟ್ ಮುಳುಗೋಗಿ ಕೆರೆ ಆಗ್ಬಿಟ್ಟಿತ್ತಲ್ಲಿ. ಅಷ್ಟು ದೊಡ್ಡ ಒಂದು ಪಾಂಡ್ ತರ ಸೃಷ್ಟಿ ಆಗ್ಬಿಟ್ಟಿತ್ತಲ್ಲಿ. ಅದಾದ ನಂತರ ತಿರ್ಗಾ ಒಂದು ವಾರ ಪೋಸ್ಟ್ಪೋನ್ ಮಾಡಿಕೊಂಡು ಮತ್ತೆ ಆ ಜಾಗದಲ್ಲಿ ಹೋಗಿ ಶೂಟ್ ಮಾಡಿದ್ದು. ಅದು ಅಮೇಝಿಂಗ್ ಎಕ್ಸ್ಪೀರಿಯನ್ಸು. ಆಕ್ಷನ್ ಮತ್ತೆ ಅಪ್ಪು ಸರ್ ಸಿಂಪ್ಲಿಸಿಟಿ, ಅಂದ್ರೆ ಆ ಸಿಂಪ್ಲಿಸಿಟಿ ಒಳಗಡೆ ಇಂಥ ದೊಡ್ಡ ಆಕ್ಷನ್
ಇದೆ ಅನ್ನೋದು ಇದೆಯಲ್ಲ, ಅದೇ ಒಂದು ವೆರಿ ಡಿಫ್ರೆಂಟ್ ಕಾಂಬಿನೇಷನ್. ಅದ್ರ ಜೊತೆ ಮತ್ತೆ ನಾವು ಎರಡು ಸೀಕ್ವೆನ್ಸಸ್ಗಳು, ಅಂದ್ರೆ ಅದರಲ್ಲಿ ಪ್ರೆಸೆಂಟ್ ಅಲ್ಲಿ ಒಬ್ರು ಹೀರೋಯಿನ್ ಇರ್ತಾರೆ, ಮತ್ತೆ ಪ್ರೀ ಇಂಡಿಪೆಂಡೆನ್ಸ್ ಅಲ್ಲಿ ಒಬ್ರು ಅಂಜಲಿ ಒಂದು ಹೀರೋಯಿನ್ ಇರ್ತಾರೆ, ಇಲ್ಲಿ ಅದಾ ಶರ್ಮಾ ಅಂತ ಇಟ್ಕೊಂಡು ಇವೆರಡನ್ನು ಕಾಂಬಿನೇಷನ್ಸ್, ಮತ್ತೆ ಆ ಸ್ಕ್ರೀನ್ ಪ್ಲೇ, ಮತ್ತೆ ಅದೊಂದು ಬ್ರಿಟಿಷ್ ಎರಾ ಮಾಡಿ ಅದೆಲ್ಲ ಮಿನರ್ವಾ ಮಿಲ್ಲಲ್ಲೇ ನಾವು ಶೂಟ್ ಮಾಡಿದ ಆ ಎರೆಕ್ಷನ್ ಏನೋ ವಾಕಿಂಗ್ ಪಾತ್ಸ್, ಮತ್ತೆ ಇದು ಟೋಟಲ್ ಆ ಸ್ಟ್ರಕ್ಚರ್ ಹಂಗೆ ಕಾಣಿಸ್ಬೇಕು ಅನ್ನೋ ರೀತಿ ಸೆಟ್ ತುಂಬಾ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿ ಎಲ್ಲ ಮಾಡಿದ್ವಿ. ಸ್ವಲ್ಪ ಗ್ರಾಫಿಕ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿಕೊಂಡು, ಮತ್ತೆ ನನಗೆ ತುಂಬಾ ಗೂಸ್ ಬಂಪ್ಸ್ ಬರೋದು ಅಂತಂದ್ರೆ ಕ್ಲೈಮ್ಯಾಕ್ಸ್ ಫೈಟ್ ಸೀಕ್ವೆನ್ಸ್. ನನಗೆ ಒಂದು ಮೂವಿಂಗ್ ಟ್ರೈನಲ್ಲಿ ಫೈಟ್ ಆಗಬೇಕು ಅನ್ನೋದು ನನಗೆ ಕನ್ಸೆಪ್ಷನ್, ಆ ಥರ ಒಂದು ಕನ್ಸೀವ್ ಮಾಡಿದ್ದೆ. ಅದು ಹಾಗೆ ತೆಗಿಬೇಕು ಅನ್ನೋ ಇದು. ಅವಾಗ ನಮಗೆ ಜಿಂದಾಲ್ ಸ್ಟೀಲ್ ವರ್ಕ್ಸ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು, ತುಂಬಾ ಹೆಲ್ಪ್ ಮಾಡಿದ್ರು. ಅವರೊಂದು ಮೂವಿಂಗ್ ಟ್ರೈನೇ ಕೊಟ್ಟಿದ್ರು ನಮಗೆ. ಆ ಟ್ರೈನಲ್ಲಿ ಶೂಟ್ ಮಾಡಿದ ಎಕ್ಸ್ಪೀರಿಯನ್ಸ್ ಕೂಡ ಆಲ್ಮೋಸ್ಟ್ ಒಂದು 7-8 days. ಯಾರಿಗೆ? ನನೀಗ ಅದೊಂದೇನೋ ಒಂದು ಐ ಥಿಂಕ್ ಅದೊಂದು ಎಮೋಷನ್ ಸರ್. ಅದು ಮೋಸ್ಟ್ ಆಫ್ ದ ಪೀಪಲ್ ಹ್ಯಾವ್ ಕನೆಕ್ಷನ್ ವಿತ್ ದ ಟ್ರೈನ್, ಅಂಡ್ ಅದೊಂದು ಲಾರ್ಜ್ ಸಬ್ಸ್ಟೆನ್ಸ್ ಮೂವಿಂಗ್ ಆಗಿ ನೋಡೋದೇ ಒಂದು ಮಜಾ ಅಂತ ನನಗೆ. ಬಹುಶಃ ಚಿಕ್ಕ ವಯಸ್ಸಿಂದನೂ ಟ್ರೈನ್ ನನಗೆ ತುಂಬಾ ಇಷ್ಟ. ಬಹುಶಃ ಅದಕ್ಕೋಸ್ಕರ ಮೂವಿಂಗ್ ಟ್ರೈನ್ ಅನ್ನೋ ಒಂದು, ಆಮೇಲೆ ಅದ್ರಲ್ಲಿ ಆಕ್ಷನ್, ಬಹುಶಃ ನನಗೆ ಶೋಲೆ ಪಿಕ್ಚರ್ ಇನ್ಫ್ಲೂಯೆನ್ಸ್ ತುಂಬಾ ಇದೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಆ ಶೋಲೆ ಪಿಕ್ಚರ್ ಅಲ್ಲಿ ಅದೊಂದು ಒಂದು ಇದನ್ನ ಬ್ರೇಕ್ ಮಾಡ್ಕೊಂಡ್ಬರೋ ಇದಿದೆಯಲ್ಲ, ಶಾರ್ಟ್ ಇದೆಯಲ್ಲ, ನೀವು ನಂಬಲ್ಲ, ನಾನು ಇವತ್ತಿಗೂ ನೋಡ್ತೀನಿ ಅದನ್ನ ಒಂದೊಂದ್ಸತಿ ಸುಮ್ಮನೆ ಬೇಜಾರಾಗ್ತಿದ್ದಾಗ. ಹೆಂಗ್ ತೆಗ್ದಿರ್ಬೋದು ಅವಾಗ, ಆ ಕಾಲದಲ್ಲಿ ಆ ತರ ಆಕ್ಷನ್ ಮಾಡಿದ್ದಾರೆ ಅಂತಂದ್ರೆ ಇಷ್ಟು ಫೆಸಿಲಿಟೀಸ್ ಡೆಫಿನೆಟ್ಲಿ ಇರಲಿಲ್ಲ ಆ ಕಾಲದಲ್ಲಿ. ಬಟ್ ಆ ಲಿಮಿಟೆಡ್ ಫೆಸಿಲಿಟೀಸ್ ಅಲ್ಲಿ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ತೆಗಿಯಕ್ಕೆ ಹೆಂಗ್ ಸಾಧ್ಯ ಅನ್ನೋದು ಒಂದು ಯೋಚನೆ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಆ ಥರ ತುಂಬಾ ಇನ್ಸ್ಪೈರ್ ಆಗಿದೆ. ಆಮೇಲೆ ತುಂಬಾ ಹಾಲಿವುಡ್ ಸ್ಟಂಟ್ಸ್ ಗಳನ್ನು ಎಲ್ಲ ನೋಡ್ತಾ ಇದ್ದಾಗ ಇನ್ಸ್ಪೈರ್ ಆಗುತ್ತೆ, ಇಂಥರದ್ದೆಲ್ಲ ಏನೋ ಮಾಡ್ಬೇಕಲ್ಲ ಅಂತ ಅನ್ಸುತ್ತೆ. ಬರ್ನಿಂಗ್ ಟ್ರೈನ್ ಈಸ್ ಆಲ್ಸೋ ಫ್ಯಾಂಟಾಸ್ಟಿಕ್ ಫಿಲ್ಮ್ ಸರ್. ಬರ್ನಿಂಗ್ ಟ್ರೈನ್ ಈಸ್ ಹೋಲ್ ಸಿನಿಮಾ ಈಸ್ ಅಬೌಟ್ ದ ಟ್ರೈನ್. ಅಂದ್ರೆ ಪೂರ್ತಿ ಸಿನಿಮಾನೇ ಒಂದು ಟ್ರೈನ್ ಮೇಲೆ ಮಾಡಿರೋದು, ಒಂದು ರಿವೆಂಜ್, ಅದ್ರಲ್ಲಿ ಒಂದು ಲವ್ ಸ್ಟೋರಿ, ಅವನಿಗೆ ಸಿಗದೆ ಇರೋ ಹುಡುಗಿ ಬಗ್ಗೆ ಒಂದು ರಿವೆಂಜ್, ಅದು ಕೂಡ ಫ್ಯಾಂಟಾಸ್ಟಿಕ್ ಫಿಲ್ಮ್. ಐ ಥಿಂಕ್ ಆ ಥರದ ಪ್ರಯತ್ನ ಈಗ ಯಾರು ಮಾಡ್ತಾನೆ ಇಲ್ಲ ಅಂತ ಅನ್ಸುತ್ತೆ. ಒಂದು ವೆರಿ ಗುಡ್ ಥಾಟ್ ಅದು ಆ ಥರದ್ದೊಂದು ಪ್ರಯತ್ನ ಮಾಡಬಹುದು ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ. ಅದು ಅದಾಯ್ತು. ಟ್ರೈನ್ ಕೊಟ್ಟರು, ಅಮೇಝಿಂಗ್ ಆಗಿ ಶೂಟ್ ಆಯ್ತು. ಆಕ್ಚುಲಿ ನಾವೇನಾಯ್ತು, ಟ್ರೈನ್ ಅಗೇನ್ ಆಕ್ಚುಯಲ್ ಟ್ರೈನ್ ಪರ್ಮಿಷನ್ ತಗೊಳ್ಳೋದು ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಥಿಂಗ್ ಸರ್. ಒಂದು ಇಂಜಿನ್ ಕೊಡ್ತಾರೆ, ಒಂದು ಬೋಗಿ ಕೊಡ್ತಾರೆ, ಅಷ್ಟೇ ಕೊಡೋದು ಅವರು. ಇನ್ ಮಿಕ್ಕಿದ್ದು ಏನು ಕೊಡಲ್ಲ, ಅದು ನಮಗೆ ವರ್ಕೌಟ್ ಆಗಲ್ಲ. ಹೆಂಗ್ ಮಾಡೋದು ಅಂತ ಹೇಳಿ ನನಗೆ ಜಿಂದಾಲ್ ಅವಾಗಿನ DMD ವಿನೋದ್ ನಾವೆಲ್ ಸರ್ ಅಂತ ಇದ್ರು, ಅವರು ತುಂಬಾ ಕ್ಲೋಸ್ ಇದ್ರು ನನಗೆ. ಸೊ ಅವರು ಹಿಂಗೆ ಈ ತರ ಒಂದು ರಿಕ್ವೈರ್ಮೆಂಟ್ ಇದೆ ಅಂತಂದಾಗ, ಜಿಂದಾಲ್ ಫ್ಯಾಕ್ಟ್ರಿ ಎಲ್ಲ ತುಂಬಾ ಟ್ರೈನ್ಗಳಿದೆ, ಅವ್ರದೇ ಟ್ರ್ಯಾಕ್ಸ್ಗಳಿದೆ, ಅವ್ರದೇ ಸ್ಟೇಷನ್ ಇದೆ. ಇಟ್ ಇಸ್ ಟೋಟಲಿ ಪ್ರೈವೇಟ್ ಪ್ರಾಪರ್ಟಿ. ಅಷ್ಟೇ ತಾನೇ ಪವನ್ ತಗೊಳ್ಳಿ ಅಂತೇಳಿ ಒಂದು ಇಂಜಿನ್ 7 ಅದಕ್ಕೆ ಇದು ಏನೋ ಈ ಇದನ್ನ ಅಲ್ಲಲ್ಲ ಕ್ಯಾರಿ ಮಾಡೋ ಇದಿರುತ್ತಲ್ಲ, ಅದಕ್ಕೇನೋ ಹೇಳ್ತಾರೆ, ಎಕ್ಸಾಕ್ಟ್ ವರ್ಡ್ ಇದೆ, ಆ ಇದನ್ನ ಅಟ್ಯಾಚ್ ಮಾಡಿ ಕೊಟ್ರು. ಸೊ ಇನ್ನು ಮಿಕ್ಕಿದ್ದನ್ನ ಎಕ್ಸ್ಟೆನ್ಷನ್ ನಾವು CG ಗ್ರಾಫಿಕ್ಸ್ ಅಲ್ಲಿ ಅಡಿಷನ್ ಮಾಡ್ಕೊಂಡ್ವಿ ನಾವು ಅದನ್ನ. ಸೊ ಈ ರೀತಿ ಸ್ಟಾರ್ಟ್ ಆಗಿದ್ದು ಇದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅದು ಕೂಡ ಅವಾಗ ಟ್ರೈನ್ ನಾನೇ ಓಡಿಸ್ತಾ ಇದ್ದೆ. ಟ್ರೈನ್ ಹೆಂಗೆ ಮೆಕ್ಯಾನಿಸಮ್ ಅನ್ನೋದೆಲ್ಲ ಕಲ್ತ್ಬಿಟ್ವಿ. ಚೆನ್ನಾಗಿತ್ತು, ಅದೊಂದು ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಇನ್ಫ್ಯಾಕ್ಟ್ ಅವಾಗ ಅಪ್ಪು ಸರ್ಗೆ ಆಬ್ಸ್, ಸಿಕ್ಸ್ ಪ್ಯಾಕ್ ಆಬ್ಸ್ ಬರ್ತಾ ಇತ್ತು. ಅವ್ರ ಡಯಟಿಷಿಯನ್ ಹೇಳೋರು, ಸರ್ ಬಿರಿಯಾನಿ ಒಂದು ಅವಾಯ್ಡ್ ಮಾಡ್ಬಿಡಿ ಅಂತ ಹೇಳೋರು. ಬಟ್ ಯಾರು ಫ್ಯಾನ್ ತಂದ್ಕೊಟ್ರೆ ಅಪ್ಪು ಸರ್ ತಿಂದ್ಬಿಡೋರು. ಬಿಡ್ರಿ ಶೆಟ್ಟಿ, ಡೋಂಟ್ ವರಿ, ನಾನು ಯಾಕೆ ಸಂಜೆ ರೂಮಿಗೆ ಹೋಗ್ತಿದ್ವಲ್ಲ, ಅಪ್ಪು ಸರ್ ಜಿಮ್ಮಲ್ಲಿ ಇರೋರು, ಅವರು ಸ್ಕಿಪ್ ಮಾಡೋರಲ್ಲ, ಹಿಂಗೆ ಸ್ಕಿಪ್ ಮಾಡಿದ್ರೆ ಹಗ್ಗನೇ ಕಾಣಿಸ್ತಾ ಇರ್ಲಿಲ್ಲ ಸರ್. ಆ ಫಾಸ್ಟ್ ಸ್ಕಿಪ್ಪಿಂಗ್, ಒಂದು ಲ್ಯಾಪ್ಗೆ 1100 ಎಷ್ಟೋ ಒಂದು ಲ್ಯಾಪ್ಗೆ, ಆ ಥರ ಒಂದು 10 ಲ್ಯಾಪ್ಸ್ ಹೊಡೆಯೋರು ಅವರು. ಟಕ 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 ಸರ್ ಎಲ್ಲ ಕರಗೋಗುತ್ತೆ ಅಷ್ಟೇ. ಅಂದ್ರೆ ಹಂಗೆ ಅವರು ಫುಡ್ ಲವರು ಕೂಡ, ಅಟ್ ದ ಸೇಮ್ ಟೈಮ್ ಹಿ ನೋಸ್ ಹೌ ಟು ಅದನ್ನ ಹೆಂಗೆ ಬರ್ನ್ ಮಾಡೋದನ್ನು ಹೆಂಗೆ ಅನ್ನೋದು ಗೊತ್ತಿತ್ತು. ಸೊ ಈ ರೀತಿ ಆದಂಥದ್ದು ರಣವಿಕ್ರಮ. ರಣವಿಕ್ರಮದಲ್ಲಿ ಅದೊಂದು
ಏನು ಇದು ಮಾಡಿದ್ವಿ, ಒಂದು ಮಾಂಟೇಜ್ ಸಾಂಗ್ ಥರ ಮಾಡಿದ್ವಿ. ಅಂದರೆ ಜಗವೇ ಒಂದು ರಣವಿಕ್ರಮ ತಡೆಯ ಕ್ರಮ ಅಂತ ಒಂದು ಸಾಂಗ್ ಮಾಡಿದ್ವಿ. ಅದು ಅಪ್ಪು ಸರ್ಗೆ ಮೋಸ್ಟ್ ಫೇವ್ರೇಟ್. ಮತ್ತು ಅದರಲ್ಲಿ ಅಪ್ಪು ಸರ್ಗೆ ಕೃಷ್ಣದೇವರಾಯ ಗೆಟಪ್ಪು ಇವೆಲ್ಲ ಹಾಕ್ಸಿ ಒಂದು ಒಂದು ಟೆಲಿಫೋನ್ ಕಾಮಿಕಲ್ ಸಾಂಗ್ ಮಾಡಿದ್ವಿ. ಅದು ಅಪ್ಪು ಸರ್ ಆ ವೇಷ ಹಾಕೊಂಡಿದ್ರು ಅವತ್ತು. ಹಂಗೆ ಹೋಗಿದ್ದಾರೆ ಮನೆಗೆ ಅಮ್ಮಂಗೆ ತೋರಿಸ್ಬೇಕು ಅಂದ್ಬಿಟ್ಟು ಆ ವೇಷ ಹಾಕೊಂಡೆ ಮನೆಗೆ ಹೋಗಿದ್ರು. ಅಮ್ಮ ಅವ್ರೇನೋ ಅವತ್ತು ದೃಷ್ಟಿ ಎಲ್ಲ ತೆಗೆದು ಇಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ ಕೃಷ್ಣದೇವರಾಯನ್ ಗೆಟಪ್ ಥರ ಹಾಕಿದ್ವಿ ಅದು. ಸೊ ಅವರೆಲ್ಲ ತುಂಬಾ ಎಂಜಾಯ್ ಮಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಕಳ್ಸಿದ್ರು. ಅದು ಇಲ್ಲೇ ಬೆಂಗಳೂರಲ್ಲೇ ಸೆಟ್ ಅಲ್ಲ, ಸ್ಟುಡಿಯೋಲ್ಲೇ ಸೆಟ್ ಹಾಕಿದ್ದು. ಸೊ ಇಲ್ಲೇ ಬೆಂಗಳೂರಲ್ಲೇ ಶೂಟ್ ಮಾಡಿದ್ದು ಅದು. ಸೊ ಅದಾದ ನಂತರ ರಣವಿಕ್ರಮ ಬಿಕೇಮ್ ಮ್ಯಾಸಿವ್ ಹಿಟ್. ಅಂದ್ರೆ ಅವತ್ತಿನ ರೇಂಜ್ಗೆ ಫಸ್ಟ್ ಡೇ ಕಲೆಕ್ಷನ್ ಎಲ್ಲೋ ಹೋಗಿದೆ. ಅಪ್ಪು ಸರ್ಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಬಂತು ಆ ಪಿಕ್ಚರ್ಗೆ, ಸೈಮಾ ಅವಾರ್ಡ್ ಬಂತು. ಸ್ಟೇಟ್ ಅವಾರ್ಡ್ ಅಲ್ಲಿ ಯಾವುದೋ ಒಂದು ಕೆಟಗರಿಗೆ ರಣವಿಕ್ರಮದಲ್ಲಿ ಬಂತು ಅಂತ ಅನ್ಸುತ್ತೆ, ರಣವಿಕ್ರಮ ಪಿಕ್ಚರಿಗೆ ಬಂತು ಅನ್ಸುತ್ತೆ. ಸೊ ಈ ರೀತಿ ರಣವಿಕ್ರಮ ವಾಸ್ ಬಿಕಮ್ ಒಂದು ಮೇಜರ್ ಸಕ್ಸಸ್, ತುಂಬಾ ದೊಡ್ಡ ಹಿಟ್ ಆಯ್ತು. ಅದಾದ ನಂತರ ನನಗೆ ಐ ಡೋಂಟ್ ವಾಂಟ್ ಟು ಕಾಲ್ ಮೈಸೆಲ್ಫ್ ಆಕ್ಟ್ರಿಂಗ್ ಡೈರೆಕ್ಟರ್ ಅಂತೆಲ್ಲ, ಬಟ್ ಅದೇನು ಅಂತಂದ್ರೆ ನನಗೆ ಐ ಜಸ್ಟ್ ವಾಂಟೆಡ್ ಟು ಟ್ರೈ ಡಿಫ್ರೆಂಟ್ ಜನರ್ಸ್. ಅಂದ್ರೆ ಪವನ್ ಒಡೆಯರ್ ಬರೀ ಈ ತರದ್ದು ಸಿನಿಮಾಗಳನ್ನೇ ಮಾಡಕ್ಕಾಗೋದು ಅನ್ನೋದು ಬೇಡ ಅಂತ ಹೇಳಿ ಒಂದು ಡಿಫ್ರೆಂಟ್ ಜನರ್ಸ್ ನ ಟ್ರೈ ಮಾಡೋಣ ಅಂತ ಹೇಳಿ ಮಾಡದಂತ ಸಿನಿಮಾ ಅದು. ರಣವಿಕ್ರಮಗೆ ಆಕ್ಚುಲಿ ಏನಾಯ್ತು, ಗೂಗ್ಲಿಗೆ ನಾನೇನೋ ಒಂದು ಮಾತಾಡಿದ್ದೆ ಪೇಮೆಂಟ್, ಅಪ್ರಾಕ್ಸಿಮೇಟ್ಲಿ ನಾನೇನೋ 30 lakhs ಏನೋ ಕೇಳಿದ್ದೆ. ಅವಾಗ ಅದೇ ಜಯಣ್ಣ ಅಷ್ಟೆಲ್ಲ ಆಗಲ್ಲಪ್ಪಿ ಅಂತ ಹೇಳಿದ್ರು. ನಾನೇನೋ ಮಾಡ್ತೀನಿ ಬಿಡು ನೀನ್ ಮಾಡು ಅಂತ ಹಿಂಗೆ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಸುಮ್ಮನಾಗಿ ಮಾಡ್ಬಿಟ್ಟೆ. ಅಲ್ಲ ಈಗ ಅದೇ ಬರ್ತಾ ಇದ್ದೀನಿ. ಅದಾದ್ಮೇಲೆ ಏನಾಯ್ತು, ಈ ಗೂಗ್ಲಿ ಮತ್ತೆ ರಣವಿಕ್ರಮನು ಮತ್ತೆ ಅದೇ ಪ್ರೊಡಕ್ಷನ್ ಹೌಸ್ಗೆ ಮಾಡ್ತಾ ಇದ್ನಲ್ಲ. ಸೊ ಅದೆರಡು ಸೇರಿ ಒಂದು ಮೇಜರ್ ಇದಕ್ಕೆ ನನಗೆ ವಿಜಯನಗರದಲ್ಲಿ ಒಂದು ಮನೆ ತಗೊಳ್ಳೋಣ ಅಂತ ಹೇಳಿ ಒಂದು ಮನೆನೇ ಕೊಡ್ಸೋ ರೀತಿ ಪ್ಲಾನ್ ಮಾಡಿದ್ರು. ಸಣ್ಣ ಪುಟ್ಟ ಮೊನ್ನೆ ನಾನು ಲೋನ್ ಏನೋ ಮಾಡ್ಕೊಂಡೆ, ಮಿಕ್ಕಿದ್ದು ಒಂದು ಅವೆರಡು ಪೇಮೆಂಟ್ ಸೇರಿಸಿ ನನಗೆ ಒಂದು ಐ ಬಾಟ್ ಅ ಹೌಸ್ ಇನ್ ವಿಜಯನಗರ. ಅದು ಜಯಣ್ಣ ಪ್ರೊಡಕ್ಷನ್ಸ್ನ ಒಂದು ಇದು ನನಗೆ ಇಲ್ಲ, ಅದು ಕೊಟ್ಬಿಟ್ಟಿದ್ದೀನಿ. ಅದು ಕೊಟ್ಟು ನಾನು ಇಲ್ಲಿ ಮೂವ್ ಆಗಿದ್ದೀನಿ. ಅದು ಹೇಳ್ತೀರ ಅದೇನಕ್ಕೆ ಅಂತ. ಅದಾದ್ಮೇಲೆ ನನಗೆ ಒಂದು ಈ ಆಕ್ಷನ್ ಪಿಕ್ಚರು, ಈ ಆಕ್ಷನ್ ಫ್ಲೇವರ್ ಇದೆಲ್ಲ ಆದ್ಮೇಲೆ ನಾನು ಅಪ್ಪು ಸರ್ ಇನ್ನೊಂದು ಮಾಡಬೇಕು ಅಂತ ಹೇಳಿ ತಲೆಲಿತ್ತು. ಈ ಬಪ್ಪರ ಅಂತ ಏನೊಂದು ಹೇಳಿದ್ನಲ್ಲ, ಆ ಸ್ಕ್ರಿಪ್ಟ್ ಮಾಡೋಣ ಅಂತ ಹೇಳಿ ಪ್ಲಾನಲ್ಲಿ ಇತ್ತು. ಬಟ್ ಅದು ಸಮ್ವೇರ್ ಅದು ವೆರಿ ಅಡ್ವಾನ್ಸ್ಡ್ ಸ್ಕ್ರಿಪ್ಟ್. ಅದು ಸ್ವಲ್ಪ ಈಗಿನ ಇದಕ್ಕಿಂತ ಇನ್ನೂ ಸ್ವಲ್ಪ ಫಾರ್ವರ್ಡ್ ಥಿಂಕಿಂಗ್ ಸ್ಕ್ರಿಪ್ಟ್ ಅದು ಹೆಂಗೆ ಅದು ಬಜೆಟ್, ಇನ್ ಟರ್ಮ್ಸ್ ಆಫ್ ಬಜೆಟ್ ಕೂಡ ಸಿಕ್ಕಾಪಟ್ಟೆ ಆಗುತ್ತೆ. ಆಮೇಲೆ ಆ ಬಜೆಟ್ ಯೋಚನೆ ಮಾಡಿ ತೆಗಿಯಕ್ ಹೋದ್ರೆ ಅದು ನಾವು ಆ ಕ್ವಾಲಿಟಿನ ರೆಂಡರ್ ಮಾಡೋಕ್ಕಾಗಲ್ಲ. ವಿಷಯನೇ ಹಂಗಿದೆ, ಅದು ಸ್ವಲ್ಪ ಸೈನ್ಸ್ ಫಿಕ್ಷನ್ ಈ ಥರ ಬರುತ್ತದು. ಸೊ ಅದು ಹೆಂಗೆ, ಆಮೇಲೆ ನನಗೆ ಕ್ಲಾರಿಟಿ ಇತ್ತು, ಬಟ್ ಎಲ್ಲೋ ಒಂದು ಕಡೆ ಅದು ಯಾರು ಕತೆ ಕೇಳಿದರೆ ಅವ್ರಿಗೆಲ್ಲ ಜನ ಹೆಂಗ್ ತಗೋತಾರೆ, ಇದನ್ನ ತಗೊಳಲ್ವಾ, ಈ ಥರ ಒಂದು ಕ್ಲಾರಿಟಿಯಲ್ಲಿ ಅದು ನಾವು ಸೈಡ್ಗೆ ಇಟ್ಟಿದ್ವಿ ಅದನ್ನ.